ಜೂನು ನಿರಾಮಯ ಆಯುರ್ವೇದ ಆಸ್ಪತ್ರೆ ಉದ್ಘಾಟನಾ ಸಮಾರಂಭ ಇರುತ್ತದೆ. ಅದರ ಉದ್ಘಾಟಕರಾಗಿ ಮಾನ್ಯ ಮಾಜಿ ಸಚಿವರು ಶ್ರೀರಾಮುಲು ಆರೋಗ್ಯ ಹಾಗೂ ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಮಾಡುತ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಮಾನ್ಯ ಶ್ರೀ HY ಮೇಟಿ ಅವರು ಬಾಗಲಕೋಟೆ ಮತಕ್ಷೇತ್ರ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗುತ್ತದೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಸವಿತಾ ಲಂಕಿನವರು ಮೇಡಮ್ ಅವರು, ನಮ್ಮ ಸಂಸದರಾದ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ PC ಗದ್ದಿಗೌಡರು, ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ್ ನಿರಾಣಿ ಅವರು, ಮತ್ತು ರಾಜ್ಯಸಭಾ ಸದಸ್ಯರಾದ ನಾರಾಯಣ ಸಾಬ್ ಹಾಂಡಿಗೆ ಅವರು ಮತ್ತಿತರ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ನಿರಾಮಯ ಆಯುರ್ವೇದ ಆಸ್ಪತ್ರೆಯ ಫೆಸಿಲಿಟೀಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ರೀ. ನಿರಾಮಯ ಆಯುರ್ವೇದ ಆಸ್ಪತ್ರೆ ಆಲ್ರೆಡಿ ನಾವು ಇವಾಗ ಬೀಳಗುಡದಲ್ಲಿ ಫಂಕ್ಷನಿಂಗ್ ಮಾಡ್ತಿದ್ದೀವಿ ರೀ. 8 ವರ್ಷದಿಂದ ಆಯುರ್ವೇದ ಆಸ್ಪತ್ರೆ ನಮ್ಮದು ಇಲ್ಲಿ ಫಂಕ್ಷನಿಂಗ್ ಆಗ್ತಿದೆ. ಈ 8 ವರ್ಷದಲ್ಲಿ ನಾವು ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ. ಒಂದು ಕೋವಿಡ್ ವಾರಿಯರ್ಸಿಗೆ ನಾವು ಫ್ರೀ ಮೆಡಿಸಿನ್ ನಾವು ಸಪ್ಲೈ ಮಾಡಿದ್ದೀವಿ. ಅದೇ ರೀತಿ ಫ್ರೀ ಮೆಡಿಕಲ್ ಚೆಕಪ್ ಕ್ಯಾಂಪ್ಸ್ ಮಾಡಿದ್ದೀವಿ. ಆಮೇಲೆ ಬನಶಂಕರಿ ಜಾತ್ರೆಗೆ ಹೋಗುವಂತಹ ಯಾತ್ರಾರ್ಥಿಗಳಿಗೆ ಅವರಿಗೆ ನಾವು ಈಗ ಪಾದ ಸೇವೆ ಮಾಡ್ತೀವಿ, ಲೈಕ್ ಮಸಾಜ್ ಮಾಡೋದು, ಅವ್ರಿಗೆ ಫ್ರೀ ಮೆಡಿಸಿನ್ ಸಪ್ಲೈ ಮಾಡೋದು ಮಾಡ್ತೀವಿ. ಸೊ ಆ ಉದ್ದೇಶದಿಂದ ಬಾಗಲಕೋಟೆ ಒಳಗಡೆ ನಾವು ನಮ್ಮ ಆಯುರ್ವೇದ ಸೇವೆಯನ್ನು ಕೊಡಬೇಕಂತಂದು ನಮ್ಮ ಬಾಗಲಕೋಟೆ ಜನತೆಯದ ಇಚ್ಛೆ ಇತ್ತು. ಸೊ ಹಾಗಾಗಿ ನಾವಿಲ್ಲಿ ಆಯುರ್ವೇದ ಆಸ್ಪತ್ರೆಯನ್ನು ಕೊಡ್ತಿದ್ದೀವಿ. ಈ ಆಸ್ಪತ್ರೆ ವಿಶೇಷ ಏನಂದರೆ ಪಂಚಕರ್ಮ ಚಿಕಿತ್ಸೆ, ಅಗ್ನಿಕರ್ಮ ಚಿಕಿತ್ಸೆ, ವಿದ್ಯಕರ್ಮ, ಯೋಗ ಮತ್ತು ಅದೇ ರೀತಿ ಈ ಆಸ್ಪತ್ರೆಯಲ್ಲಿ ಲ್ಯಾಬ್ ಫೆಸಿಲಿಟಿ ಸಹಿತ ಇರ್ತದೆ ರೀ. ಸೊ ತಾವೆಲ್ಲರೂ ಬಂದು ನಮಗೆ ಆಶೀರ್ವದಿಸ್ಬೇಕಂತ ತಿಳ್ಕೊಳ್ಳಿ. ಎಲ್ಲ ಮೀಡಿಯಾ ಪ್ರೆಸ್ ಬಂಧು ಬಾಂಧವರಿಗೆ ಮತ್ತು ಹಿರಿಯ ಪತ್ರಕರ್ತರಿಗೆ ತಾವೆಲ್ಲರೂ ಬಂದು ನಮ್ಮ ಈ ಒಕೇಜನನ್ನು ಇನ್ನೂ ಹೆಚ್ಚಾಗಿ ಸಕ್ಸಸ್ಫುಲ್ ಮಾಡ್ಕೊಳ್ಬೇಕಂತ ಕೇಳ್ಕೊತೀನಿ.